ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. 2026ರ ಮೊದಲ ಚಂದ್ರಗ್ರಹಣ ಮಾರ್ಚ್ 3ನೇ ತಾರೀಕು ಬರ್ತಾ ಇದೆ, ಮಂಗಳವಾರ ಬರ್ತಾ ಇದೆ. ಅಂದರೆ ಇದು ಒಂದು ಸಂಪೂರ್ಣ ಚಂದ್ರಗ್ರಹಣವಾಗಿದೆ ಸ್ನೇಹಿತರೆ. ಗ್ರಹಣದ ದಿನಗಳಲ್ಲಿ ಸಾಕಷ್ಟು ಸಾಧನೆಯನ್ನು ನಾವು ಮಾಡ್ಬೋದು. ಅದರ ಬಗ್ಗೆನೇ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಏನಾದರೂ ಸಾಧನೆ ಮಾಡುವಂಥ ಗುರುಗಳಾಗಿರ್ಬೋದು, ಇಲ್ಲ ತಂತ್ರವಿದ್ಯೆಯನ್ನು ಸಿದ್ಧಿ ಮಾಡ್ಕೊಳ್ಳೋರಾಗಿರ್ಬೋದು, ಇನ್ಯಾವುದೇ ರೀತಿ ಒಂದು ಸಿದ್ಧಿಯನ್ನು ಪಡ್ಕೊಳ್ಬೇಕು ಅಂತೇಳಿ ಬಯಸೋರಿಗೆ ಇದು ಒಂದು ಪುಣ್ಯ ಕಾಲವಾಗಿರುತ್ತೆ. ಆದರೆ ಗೃಹಸ್ಥರಿಗೂ, ನಮ್ಮಂಥ ಗೃಹಸ್ಥರಿಗೂ ಕೂಡ ಇದು ಪುಣ್ಯವನ್ನು ತುಂಬ, ಅಂದರೆ 1ರಿಂದ 10ರಷ್ಟು ಹೆಚ್ಚು ಮಾಡಿಕೊಳ್ಳುವಷ್ಟು ಪೂರ್ಣವಾದ ಒಂದು ಆಶೀರ್ವಾದವನ್ನು ನೀಡುತ್ತೆ, ಫಲವನ್ನು ತಂದುಕೊಡುತ್ತೆ. ಅಷ್ಟರ ಮಟ್ಟಿಗೆ ಈ ಒಂದು ಚಂದ್ರಗ್ರಹಣ ಆಗಿರ್ಬೋದು, ಸೂರ್ಯಗ್ರಹಣ ಆಗಿರ್ಬೋದು, ಸಾಧಕರಿಗಾಗಿರ್ಬೋದು, ಗೃಹಸ್ಥರಿಗಾಗಿರ್ಬೋದು ಅದ್ಭುತವಾದ ಒಂದು ಅವಕಾಶವನ್ನು ಕೊಡುತ್ತೆ. ಹಾಗೆ ಈ ಬಾರಿಯ ಒಂದು ಚಂದ್ರಗ್ರಹಣ ವಿಶೇಷವಾದ ಒಂದು ಸುಯೋಗಗಳನ್ನು ಕೂಡ ಹೊತ್ತು ಬರ್ತಾ ಇದೆ. ಈ ಬಾರಿ ಭಿನ್ನವಾದ ಚಂದ್ರಗ್ರಹಣವಾಗಿದೆ. ಒಂದು ಕಡೆ ಇದು ಪೂರ್ಣವಾದ ಚಂದ್ರಗ್ರಹಣ, ಅದು ಕೂಡ ರಕ್ತವರ್ಣದಿಂದ ಕೂಡಿದೆ. ಹಾಗೆ ಈ ದಿನ ಗೌರ ಪೂರ್ಣಿಮೆ ಕೂಡ ಇದೆ, ಹೋಳಿ ಹುಣ್ಣಿಮೆ ಕೂಡ ಇದೆ, ಹೋಳಿ ದಹನ ಕೂಡ ಆಗತ್ತೆ. ಹಾಗಾಗಿ ಈ ದಿನ ಶುಭ್ರವಾದ ಸತ್ಯವಾದ ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಹೆಚ್ಚಿನ ಸಕಾರಾತ್ಮಕ ಊರ್ಜೆಗಳನ್ನು ನಮ್ಗೆ ತಂದುಕೊಡುತ್ತೆ. ಆದರೆ ನಕಾರಾತ್ಮಕ ಊರ್ಜೆಗಳು ಇರೋದಿಲ್ಲ ಅಂತಲ್ಲ, ಈ ದಿನ ನಕಾರಾತ್ಮಕ ಊರ್ಜೆಗಳು ಕೂಡ ಹೆಚ್ಚಾಗಿ ಪ್ರವಹಿಸ್ತವೆ. ಭಯಪಡೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಯಾವಾಗ ಸಕಾರಾತ್ಮಕ ಊರ್ಜೆಗಳಿರ್ತಾವೋ, ನಾವು ಭಗವಂತನ ಶರಣದಲ್ಲಿರ್ತೀವೋ ಅಲ್ಲಿವರೆಗೂ ನಾವು ಸುರಕ್ಷಿತ. ಭಾರತದಲ್ಲಿ ಚಂದ್ರಗ್ರಹಣದ ಸಮಯ 3ನೇ ತಾರೀಕು ಸಾಯಂಕಾಲ, ಅಂದರೆ ಮಂಗಳವಾರದ ಸಾಯಂಕಾಲ 6:26 ಶುರುವಾಗುತ್ತೆ. ಹಾಗೆ ಅದೇ ಸಂಜೆ 6:46 ಇದು ಗ್ರಹಣದ ಒಂದು ಗ್ರಹಣ ಕಾಲ ಅಂತ್ಯಗೊಳ್ಳುತ್ತೆ. ಅಂದರೆ 20 ನಿಮಿಷಗಳ ಕಾಲ ನಮಗೆ ಭಾರತದಲ್ಲಿ ಚಂದ್ರಗ್ರಹಣದ ಅವಧಿ ಇರುತ್ತೆ ಸ್ನೇಹಿತರೆ. ಹಾಗಾದರೆ ಸೂತಕ ಕಾಲ ಅಂದರೆ ಏನು, ಅದು ಯಾವಾಗ ಶುರುವಾಗುತ್ತೆ ಅಂದರೆ, ಈ ಸೂತಕ ಕಾಲವನ್ನು ಪವಿತ್ರ ಕಾಲ ಅಂತ ಕೂಡ ಹೇಳ್ತಾರೆ ಸ್ನೇಹಿತರೆ. ಗ್ರಹಣದ ಮುಂಚೆ 9 ಗಂಟೆಗಳ ಮುಂಚೆ ಶುರುವಾಗೋದೇ ಈ ಸೂತಕ ಕಾಲ, ಈ ಪವಿತ್ರ ಕಾಲ ಆಗಿರುತ್ತೆ. ಹಾಗಾಗಿ ಗ್ರಹಣದ 9 ಗಂಟೆಗಳ ಮುಂಚೆ ಒಂದು ನಕಾರಾತ್ಮಕವಾದ ಕೆಲವು ಊರ್ಜೆಗಳು ಭೂಮಿ ಮೇಲೆ ಪ್ರವಹಿಸ್ತವೆ. ಒಟ್ಟಾರೆಯಾಗಿ ಪಾಸಿಟಿವ್ ಎನರ್ಜಿನೂ ಹೆಚ್ಚಾಗಿರುತ್ತೆ, ಅದಕ್ಕೆ ತಕ್ಕ ಹಾಗೆ ನೆಗೆಟಿವ್ ಎನರ್ಜಿನೂ ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿ ಇಲ್ಲಿ ಯಾವುದೋ ರೀತಿಯಲ್ಲಿ ಒಂದು ತಂತ್ರಸಾರದ ವಿದ್ಯೆಯನ್ನು ಕಲಿತಿದ್ದೀವಿ ಅಂದರೆ ಅವರು ಆ ದೇವಿಯನ್ನು ಹೋಲಿಸ್ಕೊಳ್ಳೋಕ್ಕಾಗಿರ್ಬೋದು, ಇನ್ನು ಏನೇನೋ ಸಾಧನೆ ಮಾಡಲಿಕ್ಕೆ ಈ ದಿನವನ್ನು ಬಳಸ್ಕೊಳ್ತಾರೆ. ನದಿಯಲ್ಲಿ ಅರ್ಧ ಮುಳುಗಿ ಅವರು ಸಾಧನೆಯನ್ನು ಮಾಡ್ತಾ ಇರ್ತಾರೆ. ಕಾಡುಗಳಲ್ಲಿ, ಗುಹೆಗಳಲ್ಲಿ ಕುಳಿತು ಸಾಧನೆಯನ್ನು ಮಾಡಿ ಆ ಮಂತ್ರವನ್ನು ಸಿದ್ಧಿಸ್ಕೊಳ್ತಾರೆ. ಹಾಗಾಗಿ ಈ ದಿನ ನಾವು ಕೂಡ ಮಂತ್ರವನ್ನು ಸಿದ್ಧಿಸ್ಕೊಳ್ಬೋದಾ, ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ಬೋದಾ? ಖಂಡಿತ ಬರ್ಬೋದು. ಚಂದ್ರ ಮನಸ್ಸು ಕಾರಕ ಗ್ರಹ. ಯಾವುದೇ ರೀತಿ ಒಂದು ತಾಯಿ ಮಕ್ಕಳ ಸಂಬಂಧ ಚೆನ್ನಾಗಿಲ್ಲ, ಜೀವನದಲ್ಲಿ ಅಂದ್ಕೊಂಡಿದ್ದು ನಡೀತಾ ಇಲ್ಲ, ಇಂಥ ಒಂದು ಅಂದರೆ ಮನಸ್ಸಲ್ಲಿ ಪದೇ ಪದೇ ಭಯ ಉಂಟಾಗ್ತಾ ಇದೆ, ಆತಂಕ ಹೆಚ್ಚಾಗ್ತಾ ಇದೆ, ಕೆಲವೊಂದು ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋಣ ಅಂತೇಳಿ ಅನಿಸುತ್ತೆ ಅಂದರೆ ಖಂಡಿತವಾಗಿಯೂ ಈ ದಿನ ನಾವು ಈ ಮಂತ್ರ ಜಪವನ್ನು ಮಾಡಿದರೆ, ನೀವು ಯಾವುದೇ ದೇವರನ್ನು ಕೂಡ ನಂಬಿದರೂ ಕೂಡ ಆ ಮಂತ್ರ ಜಪವನ್ನು ಮಾಡ್ಬೋದು. ನಾನಿಲ್ಲಿ ಸಾಯಿಬಾಬಾರವರ ಭಕ್ತೆ, ಹಾಗಾಗಿ ನಾನು ಬಾಬಾರವರ ಮಂತ್ರವನ್ನೇ ಸಿದ್ಧಿಸ್ಕೊಳ್ತೀನಿ. ಅಂದರೆ ಒಂದು ಗುರುವನ್ನು ಜೊತೆಗೆ ಇಟ್ಕೊಂಡು ನಾವು ಆ ಮಂತ್ರದ ಒಂದು ಉಪದೇಶವನ್ನು ತಗೊಳ್ಬೇಕು. ನಾನು ಏನೇ ಒಂದು ಮಂತ್ರ ಜಪ ಮಾಡ್ತೀನಿ ಅಂದರೆ ನನ್ನ ಬಾಬಾ ನನ್ನ ಎದುರಿಗೆ ಇದ್ದಾರೆ, ಅವರೇ ನನಗೆ ಆ ಮಂತ್ರವನ್ನು ಉಪದೇಶ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಆ ಮಂತ್ರವನ್ನು ನಾನು ಯಾವಾಗಲೂ ಗ್ರಹಣ ಕಾಲದಲ್ಲಿ ಪಠಣ ಮಾಡ್ತೀನಿ. ಅದೇ ರೀತಿ ಈ ದಿನ ಕೂಡ ಮಾಡ್ತೀನಿ. ಹಾಗಾಗಿ ನೀವಿಲ್ಲಿ ಈ ದಿನ ಬಾಬಾರವರ ಸಾಯಿ ಸಚ್ಚರಿತ್ರೆನ ಇವತ್ತು ಒಂದು ದಿನವೇ ನಾನು ಪೂರ್ತಿ ಓದಿ ಮುಗಿಸ್ತೀನಿ ಅನ್ನೋದಾದರೆ ಒಂದು ಸಂಕಲ್ಪವನ್ನು ಮಾಡಿ. ತುಂಬ ಅಂದರೆ ತುಂಬ ಪುಣ್ಯ ಸಿಗೋದ್ರ ಜೊತೆಗೆ ಸ್ವಯಂ ಬಾಬಾರವರೇ ನಿಮ್ಮ ರಕ್ಷಕರಾಗಿ, ನಿಮ್ಮ ಮಾರ್ಗದರ್ಶಕರಾಗಿ ನಿಮಗೆ ಜೊತೆ ನಿಲ್ತಾರೆ. ಅಂದರೆ ಸೂತಕ ಕಾಲ, ಪವಿತ್ರ ಕಾಲ ನಮಗೆ ಬೆಳಗ್ಗೆ ಅಂದರೆ ಮಂಗಳವಾರ ಬೆಳಗ್ಗೆ 9:39 ಶುರುವಾಗ್ಬಿಡುತ್ತೆ. ಅದು ಅಂತ್ಯ ಆಗೋದು 6:46. ಅಲ್ಲಿಗೆ ಸೂತಕ ಕಾಲ, ಪವಿತ್ರ ಕಾಲ 9:07 ನಮಗೆ ಸಿಗತ್ತೆ. ಕೆಲವು ಕಡೆ 3:28 ಶುರುವಾಗತ್ತೆ ಅಂತ ಹೇಳ್ತಾ ಇರಲ್ಲ. ಅಂದರೆ ಖಂಡಿತ ಇದು ಎಂಥವರಿಗೆ ಅಂದರೆ ಅಶಕ್ತರಿಗೆ, ಅನಾರೋಗ್ಯವಂತರಿಗೆ, ಸಣ್ಣ ಸಣ್ಣ ಮಕ್ಕಳಿಗೆ ನಾವು ಈ ಒಂದು ಸೂತಕ ಕಾಲದ ಸಮಯವನ್ನು 3:28 ತಗೊಂಡು 6:46 ಮುಗಿಸ್ಕೊಳ್ಬೋದು ಸ್ನೇಹಿತರೆ. ಅಲ್ಲಿಯವರೆಗೂ ಅಂದರೆ ಮಧ್ಯಾಹ್ನ ಊಟ ಆ ಒಂದು ಅನಾರೋಗ್ಯ ಪೀಡಿತರಾಗಿರ್ಬೋದು, ಅಶಕ್ತರಾಗಿರ್ಬೋದು, ಕೆಲಸಕ್ಕೆ ಹೋಗೋರು, ನನ್ನಿಂದ ಆಗೋದೇ ಇಲ್ಲ ಅನ್ನೋರು, ಮಕ್ಕಳಾಗಿರ್ಬೋದು, ಹಾಲು ಕುಡಿಸೋ ತಾಯಿ ಆಗಿರ್ಬೋದು, ಪ್ರೆಗ್ನೆಂಟ್ ಇರೋರಾಗಿರ್ಬೋದು, ಇಂಥವರು ಈ ಸಮಯದ ಒಳಗೆ ತಗೊಂಡು 3:28 ಅವರು ಏನೂ ತಗೊಳ್ಳೋ ಹಾಗಿಲ್ಲ 6:46
ಈ ಸೂತಕ ಕಾಲದ ಸಮಯ, ಈ ಪವಿತ್ರ ಕಾಲದ ಸಮಯವೇ ಇಂಥವರಿಗೆ ಮಾತ್ರ ಆಗಿರುತ್ತೆ. ಆದರೆ ಶಕ್ತರಿಗೆ ಬೆಳಗ್ಗೆ 9:39 ಶುರುವಾಗುತ್ತೆ. ಹಾಗಾಗಿ ನೀವು 9 ಗಂಟೆಗೆ ತಿಂಡಿ ಏನಿರುತ್ತೋ ಅದನ್ನೆಲ್ಲ ಮಾಡಿಕೊಂಡು ತಿಂದು ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಇಟ್ಕೊಂಡ್ಬಿಡಿ. ಯಾವುದೇ ರೀತಿ ಅಡುಗೆಯನ್ನು ತಿನಿಸುಗಳನ್ನು ಉಳಿಸ್ಬಾರ್ದು. ಮೊಸರು, ಮಜ್ಜಿಗೆ, ಹಾಲು, ಕೆಲವೊಂದು ಪದಾರ್ಥಗಳು ಇದ್ದಾವೆ ಅಂದರೆ ಅವುಗಳ ಮೇಲೆ ದರ್ಬೆ ಹಾಕಬೇಕು, ಗರಿಕೆ ಹಾಕಬೇಕು, ತುಳಸಿ ಹಾಕ್ಬೋದು. ಇವು 3 ಸಿಗಲಿಲ್ಲ ಅಂದರೆ ಕಪ್ಪು ಎಳ್ಳನ್ನು ಕೂಡ ಹಾಕ್ಬೋದು. ಕಪ್ಪು ಎಳ್ಳು ಶನಿಯನ್ನು ಬಿಂಬಿಸೋದ್ರಿಂದ ಅದರ ಮೇಲೆ ಯಾವುದೇ ರೀತಿ ಗ್ರಹಣದ ಪ್ರಭಾವ ಬೀರೋದಿಲ್ಲ. ಹಾಗೆ ಈ ಗ್ರಹಣದ ಸಮಯದಲ್ಲಿ ಅಂದರೆ ಸಂಜೆ 6:26 ಏನು ಗ್ರಹಣ ಶುರುವಾಗುತ್ತಲ್ಲ, ಆ ಗ್ರಹಣದ ಸಮಯದಲ್ಲಿ ತರ್ಪಣ ಕೊಡ್ಬೋದು, ದಾನ ಮಾಡ್ಬೋದು, ಜಪ ಮಾಡ್ಬೋದು. ಇದು ಪುಣ್ಯವನ್ನು ಅಕ್ಷಯ ಮಾಡಿಕೊಡುತ್ತೆ. ಹಾಗಾಗಿ ನಿಮ್ಮ ಕೈಯಲ್ಲಿ ಶುದ್ಧವಾದ ನೀರನ್ನು ತಗೊಳ್ಳಿ, ಅದಕ್ಕೆ ಸ್ವಲ್ಪ ಗಂಗಾಜಲ ಇದ್ದರೆ ಅದನ್ನು ಬೆರೆಸಿ, ಕಪ್ಪು ಎಳ್ಳನ್ನು ಅದರಲ್ಲಿ ಬೆರೆಸಿ, ಒಂದು ತುಳಸಿಯ ದಳವನ್ನು ಹಾಕಿ ನಿಮ್ಮ ಪಿತೃಗಳನ್ನು ನೆನಪು ಮಾಡಿಕೊಂಡು ದಕ್ಷಿಣ ದಿಕ್ಕಿಗೆ ಅಭಿಮುಖವಾಗಿ ನಿಂತು ಆ ಅರ್ಘ್ಯವನ್ನು ನೀವು ಕೊಡ್ಬೋದು. ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಯಾಚಿಸ್ರಿ. ಅವರ ಆಶೀರ್ವಾದ ಬೇಕು ಅಂದರೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನೀವು ಈ ರೀತಿ ಮಾಡಿದರೂ ಕೂಡ ನಿಮಗೆ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಈ ಒಂದು ಗ್ರಹಣದ ಸಮಯ. ಯಾಕಂದರೆ ಇದು ಉತ್ಕೃಷ್ಟವಾದ ಒಂದು ಒಳ್ಳೆಯದನ್ನು ಕೂಡ ನಮಗೆ ತಂದುಕೊಡ್ಲಿಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಹಾಗೆ ನಾನು ಹಿಂದೆ ತಿಳಿಸಿರುವಂತೆ ಈ ದಿನ ನೀವು ಈ ಸಮಯದಲ್ಲಿ ಜಪ ಮಾಡ್ಬೋದು. ಆದರೆ ಬೆಳಗ್ಗೆ ನಾನು ಸೂತಕ ಕಾಲ, ಪವಿತ್ರ ಕಾಲ ಏನು ಶುರುವಾಗುತ್ತೆ 9:26 ಅಂತ ಹೇಳಿದ್ದೀನಲ್ಲ, ಆ ಸಮಯದಲ್ಲಿ ನೀವು ಮಲಗಬಾರ್ದು. ಅಲ್ಲಿಂದ ಸಂಜೆ 6:46 ಯಾವುದೇ ಕಾರಣಕ್ಕೂ ಮಲಗಬಾರ್ದು. ಶಕ್ತರು ಊಟ ಮಾಡಬಾರ್ದು, ಅಡುಗೆ ಮಾಡಬಾರ್ದು, ಹೊಲಿಬಾರ್ದು, ಕಟ್ ಮಾಡಬಾರ್ದು, ಈ ರೀತಿಯೆಲ್ಲ ಇರುತ್ತೆ. ಆದರೆ ಅನಿವಾರ್ಯ ಕೆಲವರು ಅದನ್ನು ಮಾಡ್ತಾರೆ. ಆದರೆ ಒಂದು ದಿನ ಗ್ಯಾಪ್ ಮಾಡಿದರೆ ಏನೂ ತೊಂದರೆ ಇಲ್ಲ. ನಾವು ನಂಬಬೇಕು, ಇದು ನಮ್ಮ ಪುರಾತನವಾದ ಒಂದು ಪ್ರಕ್ರಿಯೆ. ಇದು ಸೈಂಟಿಫಿಕ್ಕಾಗಿ ನಮಗೆ ಯಾವುದೇ ರೀತಿ ಒಂದು ಮಹತ್ವ ಕೊಡದೇ ಇದ್ದರೂ ಇದು ಧಾರ್ಮಿಕವಾಗಿ ನಮಗೆ ಮಹತ್ವ ಕೊಟ್ಟೇ ಕೊಡುತ್ತೆ ಸ್ನೇಹಿತರೆ. ಅದನ್ನು ನಂಬೋರಿಗೆ ಮಾತ್ರ ಅದರ ಪ್ರಭಾವ ಗೊತ್ತಿರುತ್ತೆ. ಏನೇ ಆಗಲಿ ಜೀವನದಲ್ಲಿ ಏನೆಲ್ಲ ನಾವು ಯಾರಿಗೋಸ್ಕರನೋ ಯಾವುದಕ್ಕೋಸ್ಕರನೋ ಸಮಯ ವ್ಯರ್ಥ ಮಾಡ್ತೀವಲ್ವ, ನಮಗೆ ಒಳ್ಳೆಯದಾಗತ್ತೆ ಅನ್ನೋದಾದರೆ ಈ ದಿನ ನಾವು ಸ್ವಲ್ಪ 9:26 ತಿಂಡಿ ಎಲ್ಲ ತಿಂದ್ಕೊಂಡು, ಅಂದರೆ ಬೇಗನೆ ಎದ್ದು ಸ್ನಾನ, ಪೂಜೆ, ತಿಂಡಿ ಎಲ್ಲ ತಿಂದ್ಕೊಂಡು ಆ ದಿನ ಅಡುಗೆ ಮನೆ ಕಡೆ ಹೋಗಿಬಿಡ್ರಿ. ಸಂಜೆ 6 ಗಂಟೆವರೆಗೂ 6:46 ಮೇಲೆ ಗ್ರಹಣ ಏನು ಮುಗಿಯುತ್ತಲ್ಲ, ಆ ಸಮಯದಲ್ಲಿ ಕಸ ಗುಡಿಸಿ ಮತ್ತು ನೆಲ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ದೇವರ ಮನೆಯನ್ನೆಲ್ಲ ಶುದ್ಧಗೊಳಿಸ್ಕೊಂಡು ದೇವರಿಗೆ ಮತ್ತೆ ಪೂಜೆ ಪುನಸ್ಕಾರ ಮಾಡಿಕೊಂಡು ಏನು ನೈವೇದ್ಯ ಅಡುಗೆ ಏನು ಮಾಡ್ತೀರೋ ಅದನ್ನೇ ನೈವೇದ್ಯ ಮಾಡಿ ನೀವು ಕೂಡ ಊಟ ಮಾಡ್ಬೋದು. ಗಂಗಾಜಲ ನಿಮ್ಮ ಮನೇಲಿ ಇದೆ ಅಂದರೆ ಅದನ್ನು ಎದುರಿಗೆ ಇಟ್ಕೊಂಡು ನೀವು ಒಂದು ಮಣೆ ಮೇಲೆ ಕೂತ್ಕೊಂಡು ಜಪಮಾಲೆ ತಗೊಳ್ಳಿ. ಜಪಮಾಲೆ ಇಲ್ಲ ಅಂದರೂ ಕೂಡ ನೀವು ಹಾಗೆ ನಿಮ್ಗೆ ಯಾವುದು ಇಷ್ಟನೋ ಆ ಮಂತ್ರವನ್ನು ಜಪ ಮಾಡ್ಬೋದು. ಸಾಯಿ ಸಚ್ಚರಿತ್ರೆ ಓದ್ಬೋದು, ಭಗವದ್ಗೀತೆ ಓದ್ಬೋದು, ವಿಷ್ಣು ಸಹಸ್ರನಾಮ ಓದ್ಬೋದು, ಲಲಿತ ಸಹಸ್ರನಾಮ ಓದ್ಬೋದು. ನಿಮಗೆ ಯಾವುದು ಸರಾಗವಾಗಿ ಯಾವ ದೇವರ ಮೇಲೆ ನಂಬಿಕೆ ಇದೆಯೋ, ಯಾವ ಮಂತ್ರ ಬಾಯಿಗೆ ಬೇಗನೆ ಬರುತ್ತೋ, ಯಾವ ಗುರುವಲ್ಲಿ ಯಾವ ದೇವರಲ್ಲಿ ನೀವು ಅತ್ಯಧಿಕವಾಗಿ ನಂಬಿಕೆ ಇಟ್ಟು ಶರಣಾಗಿದ್ರೋ ಆ ದೇವರನ್ನು ನಿಮ್ಮ ಎದುರಿಗೆ ಕಲ್ಪನೆ ಮಾಡಿಕೊಂಡು ಅವ್ರು ನನ್ನ ಎದುರಿಗೆ ಇದ್ದಾರೆ, ಅವರ ಮುಖೇನನೇ ನಾನು ಈ ಮಂತ್ರ ಜಪವನ್ನು ಮಾಡ್ತಾಯಿದ್ದೀನಿ, ಅವರು ನನ್ನ ಅನುಗ್ರಹಿಸ್ತಾರೆ ಅನ್ನೋ ರೀತಿಯಲ್ಲಿ ಆ ಮಂತ್ರವನ್ನು ನೀವು ಎಷ್ಟಾಗುತ್ತೋ ಅಷ್ಟು 1,00,000 ಬಾರಿ ಆಗಿರ್ಬೋದು, 23 ಸಾರಿ ಆಗಿರ್ಬೋದು, ಒಂದು 108 ಸಾರಿ ಆಗಿರ್ಬೋದು, ಇಲ್ಲ 1000ದ ಲೆಕ್ಕದಲ್ಲಾಗಿರ್ಬೋದು, ನೀವು ಜಪ ಮಾಡಿದಾಗ ಏನಾಗುತ್ತೆ ಅಂದರೆ ಆ ಮಂತ್ರ ಸಿದ್ಧಿ ಆಗುತ್ತೆ. ಯಾಕಂದರೆ ಗ್ರಹಣದ ಸಮಯದಲ್ಲಿ ನೀವು ಏನೇ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಇಲ್ಲ ಕೆಟ್ಟ ಉದ್ದೇಶವನ್ನು ಇಟ್ಕೊಂಡು ಏನೇ ಒಂದು ಸಾಧನೆಯನ್ನು ಮಾಡ್ತೀನಿ ಅಂದರೆ ಅದು ಸಾಧನೆ ಆಗುತ್ತೆ. ಹಾಗಾಗಿ ಇಲ್ಲಿ ನಾವು ಪಾಸಿಟಿವ್ ಆಗಿ ತಗೊಳ್ಳೋಣ, ನಮಗೆ ಕೆಟ್ಟದರ ಅವಶ್ಯಕತೆ ಇಲ್ಲ. ಹಾಗಾಗಿ ನಮ್ಮ ಕುಟುಂಬ, ನಮ್ಮ ಒಂದು ಗುರಿ, ನಮ್ಮ ಒಂದು ಒಳ್ಳೆಯದಕ್ಕೋಸ್ಕರ ನಮ್ಮ ಒಂದು ಕರ್ಮವನ್ನು ಬಿಡುಗಡೆ ಮಾಡ್ಕೊಳ್ಳೋದಕ್ಕೆ, ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ನಾವು ಒಂದು ಒಳ್ಳೆಯದನ್ನೇ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಬಾಬಾರವರ ಯಾವುದೇ ಮಂತ್ರ ಆಗಿರ್ಬೋದು, ಓಂ ಶ್ರೀ ಸಾಯಿನಾಥಾಯ ನಮಃ ಅಂತ ಹೇಳಿ ಆಗಿರ್ಬೋದು, ಹಾಗೆ ಒಂದು ನಾನು ಸಾಯಿ ಗಾಯತ್ರಿ ಮಂತ್ರ ಹೇಳಿದ್ದೀನಲ್ಲ ಆ ಮಂತ್ರ ಆಗಿರ್ಬೋದು, ನೀವು ಮಣೆ ಮೇಲೆ ಕುಳಿತು ಸ್ನಾನ ಮಾಡ್ಕೊಂಡಿರ್ತೀರಲ್ಲ ಹೇಗಿದ್ರು ಬೆಳಗ್ಗೆ, ಅಷ್ಟೇ ಸಾಕು, ಮತ್ತೆ ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ. ಸಂಜೆ ಗ್ರಹಣ ಮುಗಿದ ಮೇಲೆ ಮತ್ತೊಂದು ಸಾರಿ ಸ್ನಾನ ಮಾಡಿದರೆ ಆಯಿತು ಸ್ನೇಹಿತರೆ. 2 ಬಾರಿ ಸ್ನಾನ ಮಾಡ್ಕೊಳ್ಳಿ ಸಾಕು. ನೀವು ಯಾವ ಉದ್ದೇಶವನ್ನು ಇಟ್ಕೊಂಡು ಸಾಯಿ ಸಚ್ಚರಿತ್ರೆಯನ್ನು ಈ ಸಮಯದಲ್ಲಿ ಓದ್ತಿರೋ ಖಂಡಿತವಾಗಿಯೂ ಅದು ಸಿದ್ಧಿಯಾಗುತ್ತೆ. ಬೆಳಗ್ಗೆ ಏನೋ ಒಂದು ಸೂತಕ ಕಾಲ ಶುರುವಾಗುತ್ತೆ ಅಂತ ಹೇಳಿದ್ನಲ್ಲ 9:26 ನಾವು ಶಕ್ತರು ಅಂದರೆ ನಮಗೆ ಇದೇ ಅನಾರೋಗ್ಯದ ಸಮಸ್ಯೆ ಇಲ್ಲ, ನಾವು ಮಾಡ್ತೀವಿ ಅಂದರೆ ಖಂಡಿತವಾಗಿ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ನೀವು ಸಂಜೆಯವರೆಗೂ ನೀವು ಮಾಡ್ಬೋದು. ಯಾಕಂದರೆ ಆ ದಿನ ಏನು ಕೆಲಸ ಏನೂ ಇರೋದಿಲ್ಲ. ಯಾಕಂದರೆ ಮನೆಗಿರೋರಿಗೆ ಹೇಳ್ತಾ ಇರೋದು ನಾನು. ಕೆಲಸಕ್ಕೆ ಹೋಗೋರು ಅಲ್ಲೇ ಕೆಲಸ ಮಾಡ್ತಾ ಮಾಡ್ತಾ ಬಾಬಾರವರ ನಾಮಸ್ಮರಣೆಯನ್ನು ಮಾಡ್ತಾಯಿದ್ರೆ ಸಾಕು. ಇಂತಹ ಸಮಯದಲ್ಲಿ ಅಂದರೆ ಬೆಳಗ್ಗೆ ಒಂದು ಸೂತಕ ಕಾಲ, ಪವಿತ್ರ ಕಾಲ ಶುರುವಾಗುತ್ತಲ್ಲ 9:26 ಸಂಜೆ 6:46 ಒಂದು ಸ್ವಲ್ಪ ಎದ್ದೊಳ್ಬೋದು ಮಧ್ಯೆ ಮಧ್ಯೆ, ಆದರೂ ಕುಳಿತು ಆದಷ್ಟು ಸ್ಥಿರವಾಗಿ ಕುಳಿತು ಯಾವುದಾದ್ರೂ ಒಂದು ಬಾಬಾರವರ ಮಂತ್ರವನ್ನು ನೀವು ಸಿದ್ಧಿ ಮಾಡಿಕೊಂಡ್ರಿ ಅಂದರೆ, ಜಪ ಮಾಡಿದ್ರಿ ಅಂದರೆ ಖಂಡಿತವಾಗಿಯೂ ನೀವು ನಿಮ್ಮ ಮಕ್ಕಳಿಗಾಗಿರ್ಬೋದು ಯಾರಿಗಾದರೂ ಆಗಿರ್ಬೋದು ಆ ಮಂತ್ರವನ್ನು ಅವರ ಕಿವಿಯಲ್ಲಿ ಹೇಳಿ ಮಂತ್ರವನ್ನು ಜಪ ಮಾಡು ಅಂದರೆ ಖಂಡಿತವಾಗಿಯೂ ಅವರಿಗದು
ಸಿದ್ಧಿ ಆಗುತ್ತೆ. ಅಂದರೆ ನಿಮಗೆ ಆ ಶಕ್ತಿ ಬಂದಿರುತ್ತೆ, ಆ ಮಂತ್ರ ನಿಮಗೆ ಹಿಡಿತಕ್ಕೆ ಸಿಕ್ಕಿರುತ್ತೆ, ಅಂದರೆ ನೀವು ಅದನ್ನು ವಶ ಮಾಡ್ಕೊಂಡಿರ್ತೀರಿ ಅನ್ನೋದು ಸೂಚನೆ ಆಗುತ್ತೆ. ಹಾಗಾಗಿ ಸಾಧಕರು ಈ ಸಮಯದಲ್ಲಿ ಕೆಲವು ಶಕ್ತಿಗಳನ್ನು ವಶ ಮಾಡ್ಕೊಳ್ತಾರೆ. ನಾವು ಯಾವುದನ್ನು ವಶ ಮಾಡ್ಕೊಳ್ಳೋದು ಬೇಡ, ಗುರುವಿನಲ್ಲಿ ಶರಣಾಗಿ ನಮ್ಮ ಜೊತೆ ನಿಮ್ಮ ರಕ್ಷಣೆಯಾಗಿ ಆ ಮಂತ್ರ ಇರಲಿ ಅನ್ನೋ ರೀತಿಯಲ್ಲಿ ನಾವು ಅದನ್ನು ಸಿದ್ಧಿ ಮಾಡಿಕೊಂಡ್ರೆ ಖಂಡಿತವಾಗಿ ಯಾವುದಾದ್ರೂ ಒಂದು ಸಮಯದಲ್ಲಿ ನಮಗದು ಉಪಯೋಗಕ್ಕೆ ಬರುತ್ತೆ. ಆ ಸಮಯದಲ್ಲಿ ನಾವು ಬಾಬಾರವರ ಮಂತ್ರವನ್ನು ಜಪಿಸಿದರೆ ಖಂಡಿತವಾಗಿಯೂ ಆ ಮಂತ್ರ ನಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಗ್ರಹಣದ ಕಾಲದಲ್ಲಿ ಒಳ್ಳೆಯದನ್ನೇ ಯೋಚಿಸಬೇಕು, ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆಯ ರೀತಿಯಲ್ಲೇ ನಮ್ಮ ಯೋಜನೆಗಳು ಇರಬೇಕು. ಜಗಳ ಮಾಡಬಾರ್ದು, ಮಾತಿಗೆ ಮಾತು ಬೆಳೆಸಬಾರ್ದು, ವಾದ ವಿವಾದ ನಡೆಸಬಾರ್ದು, ಯಾರ ಬಗ್ಗೆನೂ ಕೀಳಾಗಿರ್ಬೋದು ಇಲ್ಲ ಕೆಟ್ಟದಾಗಿರ್ಬೋದು ಆಡ್ಕೊಳ್ಬಾರ್ದು. ಒಟ್ಟಾರೆಯಾಗಿ ಯಾವುದೇ ರೀತಿ ಒಂದು ನಕಾರಾತ್ಮಕ ವಿಚಾರಗಳಿಗೆ ನಾವು ಕನೆಕ್ಟ್ ಆಗಬಾರ್ದು. ಎಷ್ಟಾಗುತ್ತೋ ಅಷ್ಟು ಪಾಸಿಟಿವ್ ಆಗಿರಬೇಕು. ಅದಕ್ಕಾಗಿ ನಾವು ಮನೇಲಿ ಇರ್ತೀವಿ ಅನ್ನೋರಾದರೆ, ಗೃಹಿಣಿಯರಾದರೆ ಆದಷ್ಟು ನಮ್ಮ ಮನೆಯಲ್ಲಿ ನಾವು ಒಳಗಿದ್ದು ಭಗವಂತನ ಕಡೆ ನಮ್ಮ ಒಂದು ಗಮನವನ್ನು ಹರಿಸಿ ಏನಾದರೂ ಒಂದು ಸಾಧನೆ ಮಾಡ್ಕೊಳ್ಬೇಕಲ್ವಾ. ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂದರೆ ನಮಗೆ ಒಂದು ದಿನ ಅದಕ್ಕೆ ಅವಕಾಶ ಸಿಕ್ಕಿದೆ ಅಂದರೆ ಅದನ್ನು ನಾವು ಸಿದ್ಧಿಸ್ಕೊಳ್ಳೋಣ ಈ ರೀತಿಯಾಗಿ ಬದಲಾವಣೆಯೊಂದಿಗೆ. ಅದೇ ನಾವು ಕೆಲಸಕ್ಕೆ ಹೋಗಬೇಕು, ಅನಿವಾರ್ಯ ದುಡಿಯೋದು ಅಂದರೆ ನೀವು ಏನು ಕೆಲಸ ಮಾಡ್ತೀರೋ ಆ ಜಾಗದಲ್ಲಿ ಓಂ ಶ್ರೀ ಸಾಯಿನಾಥಾಯ ನಮಃ ಅಂತ ಹೇಳಿ ಸ್ಮರಣೆ ಮಾಡ್ತಾ ಮಾಡ್ತಾ ಆ ದಿನ ಕೆಲಸ ಮಾಡಿ. ಬೆಳಗ್ಗೆ ಹೇಗಿದ್ರು ಆಫೀಸಿಗೆ ಹೋಗೋಕ್ಕಿಂತ ಮೊದಲು, ಕೆಲಸಕ್ಕೆ ಹೋಗೋಕ್ಕಿಂತ ಮೊದಲು ತಿಂಡಿ ತಿಂದು ಹೋಗಿರ್ತೀರಲ್ವ. ನೀವು ಸಂಜೆವರೆಗೂ ನನಗನ್ನಿಸ್ದಂಗೆ ಉಪವಾಸ ಇರೋಷ್ಟು ಶಕ್ತರಾಗಿದ್ದೀರಾ. ಸಂಜೆ 6:46 ಗ್ರಹಣ ಮುಗಿಯುತ್ತೆ. ಆ ಸಮಯದಲ್ಲಿ ಮತ್ತೆ ಸ್ನಾನ ಮಾಡಿಕೊಂಡು ಒಂದು ಪೂಜೆ ಮುಗಿಸ್ಕೊಂಡು ಒಂದು ಮನೆಯನ್ನು ಶುದ್ಧಿ ಎಲ್ಲ ಮಾಡ್ಕೊಂಡು ಆದಮೇಲೆ ಗೋಮೂತ್ರ ತರ್ತಿರೋ ಇಲ್ಲಾಂದರೆ ಗಂಗಾಜಲನೇ ಚುಮುಕಿಸ್ತಿರೋ ತುಳಸಿ ಹಾಕಿ, ಒಟ್ಟಾರೆಗೆ ನಿಮ್ಮ ಪದ್ಧತಿ ಹೇಗಿದೆಯೋ ಆ ರೀತಿ ಮಾಡಿಕೊಂಡು ಒಂದು ಶುದ್ಧವಾದ ಒಂದು ನೀರಿಗೆ ತುಳಸಿ ಗಂಗಾಜಲ ಸ್ವಲ್ಪ ಅರಿಶಿನ ಹಾಕಿ ಸ್ನಾನವನ್ನು ಮಾಡಿಕೊಂಡು ಅವತ್ತಿನ ದಿನ ಪೂಜೆ ಮುಗಿಸ್ಕೊಂಡು ಏನು ಅಡುಗೆ ಮಾಡ್ತಿರೋ ಅದನ್ನು ದೇವರಿಗೆ ನೈವೇದ್ಯ ಕೊಟ್ಟು ಊಟ ಮಾಡಿದರೆ ಮುಗೀತು. ಮಧ್ಯಾಹ್ನ ಒಂದು ಊಟ ಗ್ಯಾಪ್ ಮಾಡಿಬಿಡಿ, ತುಂಬ ಒಳ್ಳೆಯದಾಗತ್ತೆ. ವೈಜ್ಞಾನಿಕವಾಗಿಯೂ ಒಳ್ಳೆಯದಾಗತ್ತೆ, ಧಾರ್ಮಿಕವಾಗಿಯೂ ಒಳ್ಳೆಯದಾಗತ್ತೆ. ಎರಡಕ್ಕೂ ನಾವು ಈ ರೀತಿ ನಂಬಿಕೆ ಇಟ್ಟು ನಡ್ಕೊಂಡಾಗ ಖಂಡಿತವಾಗಿಯೂ ಯಾವುದೇ ಶಕ್ತಿ ನಮ್ಮನ್ನು ಒಂದು ನಕಾರಾತ್ಮಕವಾಗಿ ಕಾಡೋದಿಲ್ಲ. ಎಲ್ಲ ರೀತಿಯ ಸಕಾರಾತ್ಮಕ ಒಂದು ಪ್ರಕ್ರಿಯೆಗೆ ನಾವು ಒಳಪಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದೆಲ್ಲ ಮೂಢನಂಬಿಕೆ ಆವಾಗೆಲ್ಲ ಮಾಡ್ತಿದ್ರು, ಈಗ ನಮ್ಗೆ ಸಮಯ ಇಲ್ಲ, ಒತ್ತಡ ಸಮಸ್ಯೆ ಅಂದರೆ ಒಂದೊಂದು ಸಾರಿ ನೀವು ಯೋಚಿಸಿ, ಇವೆಲ್ಲ ನಾವು ಬಿಟ್ಟಿರೋದ್ರಿಂದನೇ, ಈ ಆಚರಣೆಗಳನ್ನು ಮೂಢನಂಬಿಕೆ ಅಂತೇಳಿ ಬದಿಗೊತ್ತಿದ್ರಿಂದನೇ ಕೆಲವೊಂದು ಸಾರಿ ಮಾನಸಿಕ ಒತ್ತಡ, ಖಿನ್ನತೆ, ಇಲ್ಲ ನಾವು ಅಂದ್ಕೊಂಡಿದ್ದು ನಡೀದೇ ಇರೋದು, ಇಂಥದ್ದೆಲ್ಲ ಆಗ್ಬಿಡತ್ತೆ. ಒಂದೊಂದು ಸಾರಿ ನಮಗೆ ಏನೋ ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಸಮಯ ಇದೆ, ಹೊಸ ವರ್ಷದ ಆಚರಣೆಗೆ ಮಧ್ಯರಾತ್ರಿವರೆಗೂ ನಮಗೆ ಸಮಯ ಇದೆ, ಅದು ಯಾವುದೇ ರೀತಿಯಲ್ಲಿ ಸೆಲೆಬ್ರೇಷನ್ ಎಲ್ಲ ಮಾಡಲಿಕ್ಕೆ. ಆದರೆ ಒಂದು ಒಳ್ಳೆಯ ಒಂದು ದೈವಿಕವಾದ ಒಂದು ಧಾರ್ಮಿಕ ಪದ್ಧತಿಗೆ ನಮ್ಮನ್ನು ನಾವು ಒಳಪಡಿಸ್ಕೊಳ್ಳೋದಕ್ಕೆ ನಮಗೆ ಸಮಯ ಇಲ್ಲ. ಇಲ್ಲ ಅಂದರೆ ಅದನ್ನು ಮಾಡಿದರೆ ನಮಗೇನೋ ಹಣ ಸಿಗುತ್ತಾ, ಇಲ್ಲ ಅದೇನು ಒಂದು ಮೂಢ ಭ್ರಮೆ, ಅದಕ್ಕೆಲ್ಲ ನಾವು ಕನೆಕ್ಟ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಹೇಳ್ಕೊಳ್ತಾ ಇದ್ದೀವಿ ಅಂದರೆ ನಮ್ಮಂಥ ಮೂರ್ಖರು ಯಾರೂ ಇಲ್ಲ ಅಂತೇಳಿ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ. ನಿಮಗೆ ನಂಬಿಕೆ ಇದೆ ಅಂತ ಹೇಳಿ ಅನಿಸಿದರೆ ಮಾಡಿರಿ, ನಂಬಿಕೆ ಇಲ್ಲ ಅಂದರೆ ತೊಂದರೆ ಇಲ್ಲ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಫಲ ಸಿಗ್ತಾ ಹೋಗುತ್ತೆ. ಮಾಹಿತಿ ತಿಳಿಸೋದು ನನ್ನ ಕರ್ತವ್ಯವಾಗಿತ್ತು. ನನಗೆ ಎಷ್ಟರ ಮಟ್ಟಿಗೆ ತಿಳಿದಿದೆಯೋ ಅಷ್ಟರ ಮಟ್ಟಿಗೆ ತಿಳಿಸುವ ಪ್ರಯತ್ನವನ್ನು ನಾನಿಲ್ಲಿ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ, ಯಾರಿಗಾದರೂ ಶೇರ್ ಮಾಡಬೇಕು ಅಂತೇಳಿ ಅನಿಸಿದರೆ ಖಂಡಿತವಾಗಿ ಶೇರ್ ಮಾಡಿ. 3:28 ಮಂಗಳವಾರ 3:28 ಮಧ್ಯಾಹ್ನ ಶುರುವಾಗುತ್ತೆ. 6:46 ಒಂದು ಸೂತಕ ಕಾಲ ಇರುತ್ತೆ. ಅದು ಅಶಕ್ತರಿಗೆ ಮತ್ತು ಸಣ್ಣ ಮಕ್ಕಳಿಗೆ, ಪ್ರೆಗ್ನೆಂಟ್ ಇರೋರಿಗೆ. ಆದರೆ ಬೆಳಗ್ಗೆ 9 ಗಂಟೆಗೆ ಏನು 26 ಶುರುವಾಗುತ್ತಲ್ಲ ಅದು ಶಕ್ತರಿಗೆ. ಅಂದರೆ 9:07 ನಮಗೆ ಕಾಲ ಸಿಗುತ್ತೆ. ಆ ಸಮಯದವರೆಗೂ ನಾವು ಸೂತಕ ಕಾಲದ ಆಚರಣೆಯನ್ನು, ಪವಿತ್ರ ಕಾಲದ ಆಚರಣೆಯನ್ನು ಮಾಡಿದರೆ ಒಳಿತಿರುತ್ತೆ. ಯಾರಿಗಾಗೋದಿಲ್ಲ ಅವರು 3:28 ನಂತರ ಮಾಡ್ಬೋದು ಆಚರಣೆನ. ಅಲ್ಲಿವರೆಗೂ ಒಂದು 12:30 1 ಗಂಟೆ ಒಳಗೆ ಊಟ ಗೀಟ ಎಲ್ಲ ಮುಗಿಸ್ಕೋಬೋದು ಕೆಲವರು. ನಿಮ್ಮ ಅನುಕೂಲ ಹೇಗೆ ಆಗುತ್ತೋ ಆ ರೀತಿ ಮಾಡಿ. ಆದರೆ ಪೂರ್ಣ ಒಂದು ಚಂದ್ರಗ್ರಹಣ ಆಗಿರೋದ್ರಿಂದ ಬೆಳಗ್ಗೆ 9:26 ಸೂತಕ ಕಾಲ, ಪವಿತ್ರ ಕಾಲ ಶುರುವಾಗೋದು ಸತ್ಯ. ಆದರೆ ಎರಡನೇ ಆಪ್ಷನ್ ಅಂದರೆ 3:28 ಶುರುವಾಗುತ್ತೆ, 6:46 ಇರುತ್ತೆ ಈ ಸೂತಕ ಕಾಲ, ಗ್ರಹಣ ಕಾಲ. ನಿಮ್ಮ ಒಂದು ಯಾವ ರೀತಿ ಒಂದು ಅನುಕೂಲ ಇರುತ್ತೋ ಆ ರೀತಿ ನಂಬಿಕೆಗೆ ಅನುಸಾರವಾಗಿ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಬಾರವರ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗಲಿ. ಅವರ ಮಂತ್ರವನ್ನು ಜಪಿಸ್ತಾ ಇದ್ದೀರಾ ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ, ಕಾರ್ಯಕ್ಕಾಗಿ, ಅಂದರೆ ಆ ಮಂತ್ರ ನಿಮಗೆ ಸಿದ್ಧಿ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ. ಇಲ್ಲಿ ಇನ್ನೊಂದು ವಿಚಾರ ನೆನಪು ಮಾಡ್ಕೊಳ್ಳಿ.
ಅಂದರೆ ಒಳ್ಳೆಯ ಶಕ್ತರಿಗೆ 9 ಗಂಟೆ 7 ನಿಮಿಷದವರೆಗೂ ಒಂದು ಸೂತಕ ಕಾಲ ಪವಿತ್ರ ಕಾಲ ಇದ್ದರೆ, ಕೆಲವರಿಗೆ ಅಶಕ್ತರಿಗೆ 3:30 ಗಂಟೆ ಮಾತ್ರ ಇರುತ್ತೆ ಸ್ನೇಹಿತರೆ ಈ ಸೂತಕ ಕಾಲ ಪವಿತ್ರ ಕಾಲ. ಹಾಗಾಗಿ ಇಲ್ಲಿ 3 ಗಂಟೆ 28 ನಿಮಿಷದಿಂದನೂ ಕೂಡ ನಾವು ಸೂತಕ ಕಾಲ ಪವಿತ್ರ ಕಾಲ ಅಂತ ತಗೊಂಡು 6 ಗಂಟೆ 46 ನಿಮಿಷದವರೆಗೂ ಕೂಡ ಅದನ್ನು ಆಚರಣೆ ಮಾಡ್ಬೋದು. ಶಕ್ತರು ನಮ್ಮಿಂದ ಆಗತ್ತೆ ಅಂದವರು ಬೆಳಗ್ಗೆ ಎದ್ದು ಸ್ನಾನ, ಪೂಜೆ, ನಿಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ 9 ಗಂಟೆಗೆ ನೀವು ತಿಂಡಿ ತಿಂದುಬಿಟ್ರೆ ರಾತ್ರಿನೇ ಊಟ ಮಾಡಬೇಕು. ಅಂದರೆ 6 ಗಂಟೆ 46 ನಿಮಿಷಕ್ಕೆ ಗ್ರಹಣ ಮುಗಿಯುತ್ತಲ್ಲ, ಆ ನಂತರ ಸ್ನಾನ ಪೂಜೆ ಎಲ್ಲ ಮಾಡ್ಕೊಂಡು ಊಟ ಮಾಡಬೇಕು.